ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾನ್ವಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ, ಬಡ ಮತ್ತು ಕೂಲಿ ಕಾರ್ಮಿಕರ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಈ ಬಗ್ಗೆ ನಮಗೆ ಮಾಹಿತಿ ಇದ್ದು ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎಂದರು. ಸಚಿವ ದಿನೇಶ್ ಗುಂಡೂರಾವ್ ಅವರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಿಬ್ಬಂದಿಗಳ ಮಾಹಿತಿ ಪಡೆದರು. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಚಿಸಿ ಉತ್ತಮವಾಗಿ ಕೆಲಸ ಮಾಡಿ ಎಂದು ಸೂಚಿಸಿದರು. ಮಾನ್ವಿಯ ತಾಯಿ ಮಕ್ಕಳ ಆಸ್ಪತ್ರೆ ಕಳೆದ 3 ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ. ಇಲ್ಲಿ ಏನು ತಜ್ಞರು, ಆಮೇಲೆ ಮಕ್ಕಳ ತಜ್ಞರು, ಒಬ್ಬರು ಅನೆಸ್ಥೆಸಿಸ್ಟು ಇದ್ದಾರೆ, ರೇಡಿಯೋಲಜಿಸ್ಟ್ ಒಬ್ಬರಿಲ್ಲ. ರೇಡಿಯೋಲಜಿಸ್ಟ್ ಮಾಡಿಸೋದು ಕೂಡ ನಾನು ಹೇಳಿದ್ದೀನಿ. ಅದನ್ನು ನಮ್ಮ DC ಅವ್ರಿಗೆ ಹೇಳಿದ್ದೀನಿ, ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಕ್ರಮ ತಗೊಳ್ಳಿ ಅಂತ. ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಅವ್ರಿಗೆ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು. ಅದ್ರ ಬಗ್ಗೆ ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಂಥ ತಾಲೂಕುಗಳಿಗೆ ಎಲ್ಲಿ ಸ್ವಲ್ಪ ದೂರ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಅವರಿಗೆ ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಮತ್ತು ಏನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ತುರ್ತು ಚಿಕಿತ್ಸೆ ನೀಡೋ ಅದೇ ಡಾಕ್ಟರ್ಗಳು, ಅದೆಲ್ಲ ವೇಕೆನ್ಸಿ ಇದೆ. ಅದನ್ನೆಲ್ಲ ಈಗ ನಮ್ಮ DC ಅವ್ರಿಗೆ ಹೇಳ್ಬಿಟ್ಟು ಭರ್ತಿ ಮಾಡ್ತಾರೆ. ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತುರ್ತು ವೈದ್ಯಕೀಯ ವೈದ್ಯರೇನಿದ್ದಾರೆ, ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್, ಅವ್ರನ್ನೂ ಕೂಡ ಎಲ್ಲ ಕಡೆ ಭರ್ತಿ ಮಾಡೋದಕ್ಕೆ ನಮಗೆ ಆದೇಶ ಕೊಟ್ಟಾಗಿದೆ. ಅವ್ರು ಬಂದರೆ ಆಗೇನಾಗ್ತದೆ, ತಾಲೂಕು ಆಸ್ಪತ್ರೆಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ. ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ. ಅವಾಗ ಈ ತಜ್ಞ ವೈದ್ಯರಿಗೆ ಕೆಲಸ ಮಾಡೋದು ಒತ್ತಡ ಕಮ್ಮಿ ಆಗ್ತದೆ. ಸೊ ಇಲ್ಲಿ ಹೆರಿಗೆಗಳು ಹೆಚ್ಚಾಗ್ತಾ ಉಂಟು. ಈಗ 100 ಮೇಲೆ ಆಗ್ತಾ ಇದೆ. ಮತ್ತು ಈಗ ಸಿಸೇರಿಯನ್ ಹೆರಿಗೆಗಳು ಕೂಡ ಈಗ ಇಲ್ಲಿ ಮಾನ್ವಿ ಆಸ್ಪತ್ರೆಯಲ್ಲಿ ಕಳೆದ 3 ತಿಂಗಳಿಂದ ಪ್ರತಿ ತಿಂಗಳು 15-20 ಮಾಡ್ತಾ ಇದೆ. ಸರ್, ಏನಂತಂದ್ರೆ ರೇಡಿಯೋಲಜಿಸ್ಟ್ ಇಲ್ಲದ ಕಾರಣಕ್ಕಾಗಿ ಅಮಾಯಕ ಮತ್ತು ನಿರ್ಗತಿಕ ಕೂಲಿ ಕಾರ್ಮಿಕರು ಒಂದು ರೀತಿ ದೊಡ್ಡ ತೊಂದರೆ ಆಗಿದೆ. ಯಾಕಂದ್ರೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಅವಲಂಬನೆ ಆಗ್ತದೆ. ನೋಡಿ, ಈಗಾಗಲೇ ಹೇಳಿದ್ರಲ್ಲ, ರೇಡಿಯೋಲಜಿಸ್ಟ್ ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. ಕಾಂಟ್ರಾಕ್ಟ್ ತಗೊಳ್ಳೋಕೆ ಕರೆದಿದ್ದಾರೆ, ಬಂದಿಲ್ಲ ಇಲ್ಲಿಗೆ. ಯಾಕಂದರೆ ಸ್ವಲ್ಪ ದೂರ ಇರೋದು ತಾಲೂಕು ಅಂತ ಹೇಳಿ, ಅಂದರೆ ಗ್ರಾಮೀಣ ಪ್ರದೇಶ ಅಂತ ಹೇಳಿ ಬರ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ. ಆದರೆ ಇಲ್ಲಿರೋ ನಮ್ಮ ಡಾಕ್ಟ್ರುಗಳು ತಾಯಿಯ ಒಂದು ಏನಾದರೂ ಅದನ್ನು ಚೆಕ್ ಮಾಡೋದಕ್ಕೆ, ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅವ್ರಿಗಿದೆ. ಈ ಎಕ್ಸ್ರೇ ಮಾಡೋದಕ್ಕೆ, ಇವ್ರು ಮಾಡೋದಕ್ಕೆ, ಅದಕ್ಕೆಲ್ಲ ರೇಡಿಯೋಲಜಿಸ್ಟ್ ಬೇಕಾಗ್ತದೆ. ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಂಡು